ಮಾಡು ಕ್ಯೂಟ್ ಆಗಿದೆ ನೋಡಿ ಗೈಸ್. ಅಪ್ಪನ್ ಭಕ್ತಿ ಓ ಗುಣವಂತ. ಓ ಯು ಆರ್ ಟೆಲ್ಲಿಂಗ್ ಇನ್ ಇಂಗ್ಲಿಷ್ ಫಾರ್ ಅವರ್ ನೋ ಇಂಗ್ಲಿಷ್. ಗುಣವಾಗಿ ಯಾವಾಗ ಸ್ಪೆಕ್ಸ್ ಮಾಡ್ತೀನಿ ಹಂಗಂತ ವ್ಲಾಗ್ ಮಾಡ್ಕೊಂಡು ಸಾಧನೆ ಮಾಡೋದಕ್ಕೆ ಅಂತ ದೇವರನ್ನ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ನಮ್ಮ ಗುಣವುದು ಫೋಟೋಶೂಟ್ ಮಾಡಿಸಿದ್ದೀವಿ. ಅಂದರೆ ಒಂದು ಎಷ್ಟು ಡೇ ಆಗಿದೆ ಅವ್ನಿಗೆ ಇವಾಗ 14 ಡೇಸ್ದು ಫೋಟೋಶೂಟ್ ಮಾಡಿಸಿದ್ದೀವಿ. ಅವ್ರ ಅಪ್ಪ ಅವ್ರ ಅಮ್ಮ ಮತ್ತು ಕುಶಾನಿ ಎಲ್ಲರೂ ಸೇರಿಕೊಂಡು ಒಂದು ಫೋಟೋಶೂಟ್ ಮಾಡ್ಸೋಣ ಕ್ಯೂಟಾಗಿ ಅವ್ರ ಫ್ಯಾಮಿಲಿದು ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ ಇವಾಗ. ಸೊ ನಮ್ಮ ಮಕ್ಕಳಿಗೆ ಫಸ್ಟ್ ಹಾಯ್ ಮಾಡ್ಬಿಡೋಣ. ಆಯ್ ಚೈ, ಆಫ್ಟರ್ 14 ಡೇಸ್ ನಿಮ್ಮ ಮನೆ ಕೆಳಗಡೆ ಬರ್ತಿದ್ಯಾ? ಹೆಂಗೆ ಅನಿಸಿದೆ ನಿಂಗೆ? ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಆಗೋಗ್ಬಿಟ್ಟಿದ್ಯಾ? ಯಾಕೆ? ಅಲ್ಲೂ ಮನೇಲಿ ಹಂಗೆ ಇರ್ತೀನಿ. ಹೌದಾ ಬ್ರೋ? ಮನೇಲಿ ಹೆಂಗೆ ಇರ್ತಾಳೆ ಅವಳು? ಬ್ರೋ ಹಾಯ್ ಬ್ರೋ. ಮನೇಲಿ ಹೆಂಗೆ ಇರ್ತಾಳೆ ಅವಳು? ಮನೆಯಲ್ಲಿ ಸ್ವಲ್ಪ ದಿವಸ ಹಂಗೆ ಇರ್ಲು, ಮನೆ ಕೆಳಗೆ ಬರಲ್ಲ ಅವಳು. ಬರ್ತಾಳೆ ಅಲ್ಲಿ ಆಚೆ ಇಲ್ಲಿ ಹೋಗಿ ತಿಂತಾ ಇರ್ತೀವಿ ಬ್ರೋ, ಸುಮ್ಮನೆ ಹೇಳ್ತಾಳೆ. ಅವಾಗ ಹೋಗ್ತಾ ಇರ್ತೀವಿ, ಸಾಯಂಕಾಲ ಹೊತ್ತಷ್ಟೇ. ಆತರ ಏನಿಲ್ಲ, ಪರವಾಗಿಲ್ಲ, ಬರ್ತಾಳೆ ಅವಾಗ ಕೆಳಗೆ ಬರ್ತಾಳೆ. ಇಲ್ಲಿದ್ರೆ ಗೈಸ್ ನಮ್ಮ ಮನೆ ಕೆಳಗೆ ಬರಲ್ಲ ಗೈಸ್ ಅವಳು. ನಮ್ಮ ಮನೆಗೆ ಬಂದ್ರೆ ಇಲ್ಲ ಫಿಕ್ಸ್ ಇವಳು. ಇವಾಗ ಇದಾಗಿದೆಯಲ್ಲ, ಈಗ ತಾನೇ ಬೇಬಿ ಆಗಿದೆಯಲ್ಲ, ಪಾಪುಗೆ ಚಳಿ ಜ್ವರ ಆಗುತ್ತೆ ಅನ್ಬಿಟ್ಟೆ ಅಷ್ಟೇ. 14 ಡೇಸ್ ಆಮೇಲೆ ಕೆಳಗೆ ಬರ್ತಾವಳೆ. ಹಾಯ್ ಕುಶಾನಿ ಬಾರೆ. ಹಾಯ್ ಫಸ್ಟ್ ಹಾಯ್ ಮಾಡು. ಹಾಯ್ ಅವರ್ ಯು ಕ್ಯೂಟಾ? ಬಾ ಬೇಗ 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 ಬಾವಣ. ಹಾಯ್ ಮದರ್ ಇಂಡಿಯಾ. ಹಾಯ್. ಅಯ್ಯೋ ಒಂದು ಫೇಸ್ ಕಾಣಿಸ್ತಿದ್ಯಾ? ಅಯ್ಯೋ ನಾವು ಅಮ್ಮಡಿಗೆ ಒಂದು ಫೇಸ್ ಕಾಣಿಸ್ತಿದ್ದೆ ಅಂದ್ಬಿಟ್ಟು ಪರ್ದೆಯಲ್ಲಿ. ಹಾಯ್ ಮದರ್ ಇಂಡಿಯಾ. ನೀನು ಮದರ್ ಇಂಡಿಯಾ ನೀನು. ಆರಾಮ? ಹೆಂಗೆ ಏನು ಅನಿಸ್ತಿದೆ ಮೊಮ್ಮಗನ ಜೊತೆ ಆಟ ಆಡ್ಕೊಂಡು? ಕಾಟ ಕೊಡ್ತಾವನ? ಬೆಳಗ್ಗೆಲ್ಲ ಮಲ್ಕೊಂಡಿರ್ತಾನೆ. ಬೆಳಿಗ್ಗೆಲ್ಲ ಮಲ್ಕೊಂತಾನೆ, ರಾತ್ರಿ ಎಲ್ಲ ಉಚ್ಚೆ ಬಟ್ಟೆ ಒಗೆಯೋದೇ ಆಯ್ತು. ದಿನಕ್ಕೆ 3 ಸತಿ ಉಚ್ಚೆ ಬಟ್ಟೆ ಒಗೆಯೋದೇ ಆಯ್ತು. ಹಂಗೆ ಕತೆ. ಬರ್ತೀಯ ನೀನು ಫೋಟೋಶೂಟ್ಗೆ? ಬರೋಲ್ಲ ನೀನು? ಅಜ್ಜಿ ಒಂದು ಫೋಟೋಶೂಟ್ ಮಾಡಿಸ್ಕೊಮ್ಮ ಇವನ ಹತ್ರ ಇವಾಗ್ಲೇನೆ. ಆಮೇಲೆ ಫೋಟೋಸ್ ಒಂದು ದೊಡ್ಡ ಆಮೇಲೆ ಸಿಗಲ್ಲ ಫೋಟೋ ನಿಂಗೆ. ಅಷ್ಟು ದೊಡ್ಡಾಗಿ ಬೆಳೆದ್ಬಿಟ್ರೆ ಏನು ಮಾಡ್ತೀಯ? ಹಂಗೆ ಕತೆ. ಸೊ ಬರ್ರಿ ಹೋಗೋಣ ಇವಾಗ ಬೇಗ. ಕುಶಾನಿ ಏನು ನಿನ್ ಬಟ್ಟೆ ಏನಿದು? ಯಾವ ಬಟ್ಟೆನೇ ಇದು? ಏನು ಹಿಂಗೆ ಹಾಕೊಂಡಿದ್ಯಾ ಬಟ್ಟೆ? ಅದು ಸೀರೆನಾ ಅದು? ತೋರ್ಸು ಗೈ ಕುಶಾನಿ ಬಟ್ಟೆ ನೋಡಿ ಗೈ ಹೆಂಗೈತೆ. ಯಾವುದೋ ಪ್ಯಾಂಟಿಗೆ ಯಾವುದೋ ಬ್ಲೌಸ್ ಹಾಕೊಂಡು ನೋಡೆ ಈ ಥರ ಕಾಣಿಸ್ತಾಳೆ. ಸೊ ಗೈಸ್ ಅದೇ ಇವಾಗ ಹೇಳಿದ್ನಲ್ಲ ಫೋಟೋಶೂಟ್ಗೆ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ಹೆಂಗೇನು ಫೋಟೋಶೂಟ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ನೋಡಿ ಗೈಸ್ ನೋಡು. ಕುಶಾನಿ ರೆಡಿ ಆಗ್ತಿದ್ಯಾ? ನೀಟಾಗಿ ಕುತ್ಕೊಂಡು ಕ್ರೀಮ್ ಹಚ್ಚಿಸ್ಕೊಂತಾಳೆ, ಬಟ್ಟೆ ಹಾಕ್ಸ್ಕೊಂತಾಳೆ. ಕಿತ್ತಪತಿ ಮಾಡತ್ತ ನಮ್ಮ ಮನೆಯವಳು ಮಾಡಲ್ಲ. ಸ್ನಾನ ಮಾಡಕ್ ಮಾತ್ರ ತಾನೆ ಅಳದವಳು. ಯಾವಾಗ ಅಳಲ್ಲ ಅವಳು? ಅಳುನೇ ಅವಳ ಆಸ್ತಿ. ಅಳುನೇ ನೀನ್ ಆಸ್ತಿನೇ ಕುಶಾನಿ. ಹಠ ಮಾಡೋದು ಅಳುನೇ ಅವಳ ಆಸ್ತಿ ಅಂತ ಗೈಸ್. ಇಲ್ಲಿ ಇನ್ನೊಬ್ಬ ರೆಡಿ ಆಗ್ತಾನೆ, ಅವ್ರ ಅಮ್ಮ ರೆಡಿ ಮಾಡ್ತಾಳೆ ಇನ್ನೊಬ್ಬನ್ನ. ಇಲ್ಲಿ ಇವಳು ನಮ್ಮ ಅಮ್ಮನ ಇವಳು ರೆಡಿ ಮಾಡ್ತಾಳೆ. ಸಾರಿ ಇವಳು ನಮ್ಮ ಅಮ್ಮ ರೆಡಿ ಮಾಡ್ತಾಳೆ. ಸಾರಿ ಗೈಸ್, ಅದು ಅಮ್ಮಂದಿರಲ್ಲ ಇವರೆಲ್ಲ ಇಲ್ಲಿ ಜಾಸ್ತಿ ಕನ್ಫ್ಯೂಷನ್ ಆಗೋಯ್ತು ನನಗದು. ಏನೋ ಗುಣವು ಹಾಯ್ ಮಾಡೋ, ಗುಣವು ಹಾಯ್ ಮಾಡೋ, ಹಂಗೆ ಹಾಯ್ ಮಾಡೋ. ಹಾಯ್ ಆಪ್ಷನ್. ನಮ್ಮ ಅಕ್ಕ 8 ಗಂಟೆಗೆ ಶಾರ್ಪ್ ಅಲ್ಲಿ ಇರ್ಬೇಕು ಕಣ. 8 ಗಂಟೆಗೆ ಅದಿಲ್ಲ ಅಂದರೆ ನಂಗೆ ಹಂಗೆ ಹಿಂಗೆ ಅಂತ ಏನೋ ಅಂದ್ಬಿಟ್ಟಿದ್ಲು. ಇವಾಗ ಕೇಳಿದ್ರೆ ಏನೋ ಅಂದ್ಲು ಗೈಸ್ ಒಂದು ಡೈಲಾಗು. ಏನಿದ್ರಾ? ಯಾಕೆ ಇದ್ದಿದ್ರಾ 8 ಗಂಟೆಗೂ ಕರೆಕ್ಟಾಗಿ ನೀವು ರೆಡಿ ಆಗಿಲ್ಲ? ಮಕ್ಕಳು ರೆಡಿ ಮಾಡೋದೇ ಟೈಮ್ ಆಯಿತು. ಮಕ್ಕಳು ರೆಡಿ ಮಾಡೋದು ಏನೋ 10 ಜನ ನಮ್ಮ ಅಜ್ಜಿ ಥರ ಇದ್ಬಿಟ್ಟಿದ್ರೆ ನಿಂಗೆ ಹೆಂಗೆ? ಸಾರಿ ನಮ್ಮ ಅಜ್ಜಿ ಅವರ ಅಜ್ಜಿ ಥರ ಇದ್ಬಿಟ್ಟಿದ್ರೆ ನಿಮಗೆ. ಸರಿ ಅಜ್ಜಿ ಅವ್ರ ಅಮ್ಮನ ಥರ ಇದ್ದೀರಿ ಹೆಂಗೆ ನಿನಗೆ? ನಮ್ಮ ಅಜ್ಜಿ ಅವ್ರ ಅಮ್ಮನಿಗೆ ಎಷ್ಟು ಗೊತ್ತಾ ಮಕ್ಕಳು? ಎಷ್ಟಮ್ಮ ನೀವು ಮಕ್ಕಳು? ಮಂಕ್ಳು ಎಷ್ಟು? ಮಂಕ್ಳುಗಳು ಎಷ್ಟು ಜನ? 10 ಜನ ಅವರ? 10 ಜನ ಮಕ್ಕಳಂತೆ. ಹೆಂಗ್ ಸಾಕ್ತಿರೋ ಗೊತ್ತಿಲ್ಲ ಅಪ್ಪ. ಇಲ್ಲಿ ನಮ್ಮ ಅಕ್ಕ ಇಬ್ಬರು ಸಾಕಕ್ಕೆ ಅಳ್ತಾವಳೆ. ಇವಳೊಬ್ಬಳು ಸಾಕಾಗಲ್ಲ. 10 ಜನ ಸಾಕ್ಬೋದು, ಇವಳೊಬ್ಬಳು ಸಾಕಾಗಲ್ಲ ಯಾರ ಕೈಲೇನು. ಇವಳೊಬ್ಬಳು ಕೊಡೋ ಕಾಟ 10 ಜನ ಕೊಡ್ತಾರೆ. ಏಯ್ ಆಗ್ತಿರ್ಲ ತರಮ್ಮ ಇಲ್ಲ
ಎಲ್ಲ ಚಲ್ಬಿಟ್ಲು ಸುಮ್ನಿರೆ ಟಪ್ ಅಂತ ಕೊಡ್ತಾಳೆ ಗೈಸ್ ನಮ್ಮ ಅಕ್ಕ. ಅವಳು ಇವಾಗ ನಿದ್ದೆ ಎತ್ಕೋತಾಳೆ. ಪಾಪ ಅವಳು ನೋವು ಬಂತು ಕಣೆ ನೋವಾಗಾದ್ರೆ ಹೊಡೆದಿ ನೋಡೆ ಬಿಡು ಬಿಡು ಅವಳು ಎತ್ತಿಕ್ತಾಳೆ ಆಮೇಲೆ. ಗೈಸ್ ಕುಶಾನೆ ರೆಡಿ ಆದ್ಲಿ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾಳೆ. ತಿರ್ಗು ನಿನ್ನ ಡ್ರೆಸ್ ತೋರ್ತೀನಿ ಡ್ರೆಸ್ಸು. ವಾ ಹೂವಗಳು ಇವೆಲ್ಲ. ಓ ಸೂಪರ್ ಕಣೆ ಕುಶಾನಿ. ಚಡ್ಡಿ ಹಾಕೊಳ್ಳೆ ಲೈ ಚಡ್ಡಿ ಹಾಕೊಳ್ಳೆ ಫಸ್ಟು. ಓ ಚಡ್ಡಿ. ಗೋವಾ ಟ್ರಿಪ್ ಹೆಂಗಿತ್ತು ಬ್ರೋ? ಚೆನ್ನಾಗಿತ್ತಾ? ಗೋವಾದಲ್ಲಿ ಹುಡುಗಿರೆಲ್ಲ ಹೆಂಗಿದ್ರು ಬ್ರೋ? ಹುಡುಗಿರು ಯಾರು ಇಲ್ಲ ಬ್ರೋ. ಗೋವಾದಲ್ಲಿ ಹುಡುಗಿರು ಹೆಂಗಿದ್ರು ಬ್ರೋ? ಹುಡುಗಿರು ಗೋವಾ ಹುಡುಗಿರೆಲ್ಲ ಹೆಂಗಿದ್ರು ಬ್ರೋ? ಬ್ರೋ ಪರವಾಗಿಲ್ಲ ಹೇಳಿ ನಮ್ಮ ಅಕ್ಕ ಇರಲ್ಲ ಬ್ರೋ, ಅದಕ್ಕೆ ಹೋಗಿದ್ದು. ಹುಡುಗಿರೇ ಇರಲ್ಲ ಅದಕ್ಕೆ ಹೋಗೋದು. ಹೌದಾ? ಅದು ಜಾಸ್ತಿ ವೇವ್ಸ್ ಇರುತ್ತಲ್ಲ ಅದಕ್ಕೆ ಯಾರು ಬರಲ್ಲ, ಫಾರಿನರ್ಸ್ ಇರಲ್ಲ. ಅಲ್ಲ ಆದ್ರೂ ಹುಡುಗಿರು ಒಂಚೂರು ಯಾರು ಇಲ್ಲ ಬ್ರೋ. ಅಲ್ಲ ಬ್ರೋ ಒಂಚೂರು ಹುಡುಗಿರು ಒಂಚೂರು ಇಲ್ಲ. ಕಂಡ್ಬಿಡೋದು ಗೈಸ್ ನಮ್ಮ ಅಕ್ಕ. ಯಾಕೆ ಎಂಜಾಯ್ ಮಾಡ್ಲಿ ಬಿಡ ಬಾವ, ಒಬ್ಬರು ಡ್ಯಾನ್ಸ್ ಮಾಡ್ಲಿ ಬಿಡ ಹುಡುಗಿ ಜೊತೆ. ನೋಡಿ ಗೈಸ್ ಎಂತ ಇಂತಿ ಸಿಕ್ಬಿಡ್ರಿ ಎಲ್ಲಾ ಗಂಡಿದ್ರಿಗೂ ಡೈವರ್ಸ್ ಕೂಡ ಆಗಲ್ಲ. ಸುಮ್ನೆ ಹೇಳೋದದು, ಇವಾಗ ಇದು ಮಾಡ್ಲಿ ಬಿಡು ಅನ್ಬಿಟ್ಟು ನಂಗೆ ಗೊತ್ತು ನನ್ ಗಂಡ ಆತರ ಮಾಡಲ್ಲ ಅಂತ ಹೇಳ್ತಾಳೆ ಅಷ್ಟೇ. ಮಾಡಿದ್ರೆ ಏನ್ ಮಾಡ್ತೀಯಾ? ಮಾಡಲ್ಲ. ಮಾಡಿದ್ರೆ ಇದನ್ನೇ ಹಾಕೊಂಡಿಲ್ಲ. ಪರವಾಗಿಲ್ಲ, ಮಾಡಿದ್ರೆ ಏನ್ ಮಾಡ್ತೀಯಾ? ಮಾಡಲ್ಲ, ನಂಗೆ ಗೊತ್ತು. ಅಕಸ್ಮಾತ್ ಮಾಡಿದ್ರಪ್ಪ ಮಾಡಲ್ಲ. ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲ ಗೈಸ್, ಇವಳಿಗೆ ಕಾನ್ಫಿಡೆನ್ಸ್ ಇಲ್ಲ, ಅವಳಿಗೆ ಓವರ್ ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ, ಮಾಡಲ್ಲ ಅಂತ ಗೊತ್ತು ನಂಗೆ. ಅದಕ್ಕೆ ನಮ್ಮ ಮನೇಲಿ ಹೆಂಗೆ ಹಾಕೋರೆ ಆಚೆ ಕಡೆ ಮಳೆ ಅಂದ್ಬಿಟ್ಟು ನಮ್ಮ ಮನೆ ಒಳಗಡೆ ಹಾಕೊಂಡ್ಬಿಟ್ಟವ್ರೆ ದಾರಾನ. ನಮ್ಮ ಟ್ರೇಡ್ ಮಾಡ್ಕೊಂಡು ಹೋಗ್ತಾಳೆ ವಿಭೂತಿನ. ಬಾ ಅಂಶ ಈ ಥರ ಬೊಟ್ಟನ್ನ ಯಾಕೆ ಇಟ್ಕೊಂಡು ಆಚೆ ಹೋಗ್ಬೇಕು? ವಿಭೂತಿ ಇಟ್ಕೊಂಡು ಅದು ನಮ್ಮ ಇದು ಜಾತಿಲಿ ಬಂದಿರೋದೆ, ಅದು ಇಟ್ಕೋಬೇಕು ಯಾವಾಗ್ಲೂ, ಅದು ಒಳ್ಳೇದು, ಕಾಪಾಡುತ್ತೆ ಅಂತನಾ? ಹೌದು, ಅದು ರಕ್ಷಾ ಕವಚ. ನಾನು ಇರ್ಬೇಕಾರೆ ಬೇರೆ ನನಗೂ ಮೇಲದು. ನನಗೂ ಮೇಲ ಸರಿ ಬರ ಆಯ್ತು. ಗೈಸ್ ಇವತ್ತು ಭೂಮಿ ಪ್ರಳಯ ಆಗುತ್ತೆ ಗೈಸ್, ನಿಂತ್ಕೊಂಡ್ಬಿಡಿಯಲ್ಲ ಅದಕ್ಕೇನೆ. ತುಳುಕುತ್ತೆ. ಹೌದಾ? ನಾನು ಭೂಮಿ ಪ್ರಳಯ ಆಗ್ಬಿಡುತ್ತೆ ಅನ್ಕೊಂಡೆ, ಮುಂದೆ ದಾರಿ ಬಿಟ್ಬಿಟ್ಟು ಹಿಂದೆ ಹೊರಟೋಗ್ಬಿಡಿಯಲ್ಲ ಅದಕ್ಕೇನೆ. 8:30 ಆದ್ರೂ ನಮ್ಮ ಬೆಂಗಳೂರಲ್ಲಿ ಯಾರಿಲ್ಲ ಗೈಸ್, ಫುಲ್ ಖಾಲಿ ಹೊಡಿತೈತೆ ರೋಡಲ್ಲ. ಓ ಸಂಡೇ ಇವತ್ತು ಕರೆಕ್ಟು. ನಾ ಅದೇ ಅನ್ಕೊಂಡೆ ಏನಕ್ಕೆ ಏನು ಜನಗಳಿಲ್ವ 8:30 ಆದ್ರೂ ಅಂತ. ಯಪ್ಪ ಅವು ಕಣೆ ಅದೇ ಅನ್ಕೊಂಡೆ. ಯಪ್ಪ ಒಂದು ಗಾಡಿ ಇಲ್ಲ ಗೈಸ್, ಅವಾಗ ಮನೆ ಟೆಕ್ ಪಾರ್ಕ್ ಹತ್ರ ಫ್ಯಾಮಿಲಿ. ನಮ್ಮ ಭಾವಣಿ ಗೈಸ್ ಪಾಪ ಬ್ಯಾಗ್ ಎತ್ಕೊಂಡು ಅವಳನ್ನ ಎತ್ಕೊಂಡು ಹೆಂಗೆ ಹೋಗ್ತಾವ್ರೆ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಾನು ಹೋಗ್ತೀನಿ ಗೈಸ್. ಇಲ್ಲಿ ಪಾರ್ಕಿಂಗ್ ಇಲ್ಲ, ನೋ ಪಾರ್ಕಿಂಗ್ ರೋಡ್, ಅದಕ್ಕೆ ಅವ್ರನ್ನ ಬಿಟ್ಟು ಎಲ್ಲ ಹೋಗ್ತಿದ್ದಾರೆ. ನಾನು ಗಾಡಿನ ಪಾರ್ಕ್ ಮಾಡಿ ಹೋಗ್ತೀನಿ. ಇವ್ರು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಗೈಸ್ ನನಗೆ. ನಮ್ಮಪ್ಪ ಅಮ್ಮ ನಾನು ಮತ್ತು ನಮ್ಮ ಅಕ್ಕ ನೋಡ್ದಂಗೆ ಅನಿಸುತ್ತೆ ಇವ್ರು ನೋಡಿದ್ರೆ. ಇವ್ರ ಮೇಲೆ ಯಾವ ಕೆಟ್ಟು ಕಣ್ಣು ಬೀಳದೇ ಇರಲಿ, ಇವ್ರ ಜೀವನ ಯಾವತ್ತೂ ಹಿಂಗೆ ಇರಲಿ. ನಿಮ್ಗೆ ಹೋಗುವ ಗೈಸ್. ಕಾರ್ ಪಾರ್ಕ್ ಮಾಡ್ಬಿಟ್ಟು ಇವಾಗ ಟಿಫನ್ ತರೋದಕ್ಕೆ ಬಂದಿದ್ದೆ. ನಮ್ಮ ಅಕ್ಕ ಟಿಫನ್ ಮಾಡಿರಲಿಲ್ಲ, ಸೊ ಅದಕ್ಕೇ ನನಗೆ ಮತ್ತು ನಮ್ಮ ಅಕ್ಕಂಗೆ ಮತ್ತು ಕುಶನಿಗೆ ಟಿಫನ್ ತರಬೇಕಿತ್ತು. ಅದಕ್ಕೆ ಇಡ್ಲಿ ತೊಗೊಂಡೋಗೋದಕ್ಕೆ ಬಂದು ಬನ್ನಿ ತೊಗೊಂಡೋಗೋಣ. ಹೌದು, ಬಾಣಂತನದಲ್ಲಿರೋರು ಆಚೆ ಫುಡ್ ತಿನ್ನೋಂಗಿಲ್ಲ. ಸೊ ಇವಾಗ ಟೈಮು 7 ಗಂಟೆ ಆಯ್ತಲ್ಲ ಗೈಸ್, ಪಾಪ ನಮ್ಮ ಅಮ್ಮ ಇದ್ಬಿಟ್ಟು ಅಷ್ಟು ಬೇಗ ನಾಷ್ಟ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೇ ಒನ್ ಟೈಮ್ ಏನೋ ಮಾಡೋಕ್ಕಾಗಲ್ಲ, ಆಚೆ ತಿನ್ಬೋದು ಗೈಸ್. ನನಗೊಂದು ಆಸೆ ಇದೆ ಗೈಸ್, ಜೀವನದಲ್ಲಿ ಎಷ್ಟು ಸಾಧನೆ ಮಾಡಬೇಕು ಅಂತಂದರೆ ನನ್ನ ಫೋಟೋನ ಆಟೋ ಡ್ರೈವರ್ಸು ಆಟೋ ಹಿಂದೆಗಡೆ ಅಂಟಿಸ್ಕೋಬೇಕು. ಅಷ್ಟು ದೊಡ್ಡ ಸಾಧನೆ ಮಾಡಬೇಕು, ಅಷ್ಟು ದೊಡ್ಡ ಹೆಸರು ಮಾಡಬೇಕು. ಒಂದೇ ಒಂದು ಫೋಟೋ ಆಟೋ ಹಿಂದೆಗಡೆ ಬಿದ್ದರೆ ಅಲ್ಲಿ ನಾನು ಸಾಧನೆ ಮಾಡಿದೆ ಅಂತ ಅರ್ಥ. ಅಲ್ಲಿವರೆಗೂ ಕಷ್ಟಪಡ್ತಾ ಇರಬೇಕು. ಹಂಗಂತ ನನ್ನ ಆಟೋ ಮೇಲೆ ನಾನು ಹಾಕ್ಸ್ಕೊಡಲ್ಲ, ಬೇರೆಯವ್ರ ಆಟೋ ಮೇಲೆ ನನ್ನ ಫೋಟೋ ಬರಬೇಕು, ಅಷ್ಟು ಸಾಧನೆ ಮಾಡ್ತೀನಿ ಗೈಸ್. ಲೆಟ್ಸ್ ವರ್ಕ್ ಹಾರ್ಡ್. ಹಂಗಂತ ವ್ಲಾಗ್ ಮಾಡ್ಕೊಂಡು ಸಾಧನೆ ಮಾಡಬೇಕು ಅಂತ ದೇವ್ರಣಗೂ ಆಗಲ್ಲ. ಕೆಲಸ ಮಾಡಬೇಕು. ಯಾವ ಥರ ಕೆಲಸ ಮಾಡಬೇಕು ಅಂದರೆ ಒಳ್ಳೆ ಕೆಲಸಗಳು ಮಾಡಬೇಕು, ಮತ್ತು ಒಳ್ಳೊಳ್ಳೆ ಫಿಲಮ್ಗಳು ತೆಗಿಬೇಕು, ದಾನ ಧರ್ಮಗಳು ಮಾಡಬೇಕು. ಇದೆಲ್ಲ ಮಾಡಿದ್ರೆ ಸಾಧನೆ ಅಂತ ಅರ್ಥ ನನ್ನ ಪ್ರಕಾರ. ವ್ಲಾಗಿಂಗೆಲ್ಲ ಸಾಧನೆ ಮಾಡೋಕ್ಕಾಗಲ್ಲ ಗೈಸ್. ವ್ಲಾಗೆಲ್ಲ ಬರೀ ನಮ್ಮ ಲೈಫ್ ಸ್ಟೈಲ್ ತೋರಿಸ್ಬೋದು, ಮತ್ತು ಇದು ಒಂಥರ ಎಂಟರ್ಟೈನ್ಮೆಂಟ್ ಅಷ್ಟೇ. ಎಲ್ಲ ಸಾಧನೆ ಮಾಡಬೇಕು ಅಂದರೆ ದೇವರಣೆ ಆಗಲ್ಲ. ಸೊ ಬಂದು ಈ ಪ್ಲೇಸಿಗೆ. ಕುಶಾನಿ ಯಾರಿದು? ಹೋಗ್ತಾ ಇರ್ತೀಯ, ಯಾರು ಬೇಕೋ ಅವ್ರ ಜೊತೆ ನೀನು. ಸೊ ಇಲ್ಲೇ ಇವತ್ತು ಫೋಟೋಶೂಟ್ ಮಾಡಿಸೋದು ನೋಡಿ, ಬೇಬಿ ಶೂಟು ಪ್ರತಿಯೊಂದು ಶೂಟೂ ಇಲ್ಲೇ ಮಾಡಿಸೋದು ಇವಾಗ. ಸೊ ನೋಡಿ ಈ ಸೆಟಪ್ ಹೆಂಗೆ ಮಾಡಿದ್ದಾರೆ ಇವರು, ಯಾವ ಥರ ಸೆಟಪ್ ಮಾಡ್ಕೊಂಡು ಗೊತ್ತಿಲ್ಲ. ಲೆಟ್ಸ್ ಸಿ ಗೈಸ್. ಇವಾಗ ಫಸ್ಟ್ ಸೆಟಪ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಇವಾಗ ಫಸ್ಟು ಜಿಮ್ ಸೆಟಪ್ ಅಂತೆ ಗೈಸ್.
ನಂದೇ ಫಸ್ಟ್ ಫೋಟೋಶೂಟ್ ಮತ್ತೆ ಹೆಂಗೆ ಎಲ್ಲೋದ್ರೂ ಫಸ್ಟ್ ನಾನೇ ಕಣೆ. ಹಾಂ ಹೆಂಗೆ ನಾವು ಅಂದರೆ ಹಂಗೆ ಕಣೆ ಚೈತ್ರ. ಗೈಸ್ ಫಸ್ಟು ನಂದೇ ಫೋಟೋಶೂಟ್ ಮಾಡ್ತೀವಿ, ನಂದು ಮತ್ತು ನಮ್ಮ ಗುಣವುದು ಜಿಮ್ದು ಫಸ್ಟ್ ಫೋಟೋಶೂಟ್ ಮಾಡಿಸ್ತಿದ್ವಿ ನಾನು ಮತ್ತು ಅವನು. ಬನ್ನಿ ಬೇರೆ ಬಾಡೀಲಿ ಇಬ್ಬರು ಫೋಟೋಶೂಟ್ ಮಾಡಿಸ್ತೀವಿ. ನಾವು ಹುಟ್ಟಬೇಕಾದ್ರೆ ಇಷ್ಟೇ ಇರ್ತೀವಿ ಗೈಸ್, ಆಮೇಲೆ ಎಷ್ಟು ಉದ್ದ ಆಗ್ತೀವಿ ನೋಡಿ. ಹಿಂಗಿಂದ ಹಿಂಗಾಗೋದಕ್ಕೆ ಎಷ್ಟು ವರ್ಷ ತಗೊಳುತ್ತೆ, ಎಷ್ಟು ಕಷ್ಟಪಟ್ಟು ನಮ್ಮನ್ನು ನೋಡ್ಕೊತಾರೆ ಅಪ್ಪ ಅಮ್ಮಂತಿರು. ಆ ಜಾಗದಿಂದ ಈ ಜಾಗದವರೆಗೂ ಅನ್ನೋದು ಒಂಥರ, ಆ ಜಾಗ ನೋಡ್ತಿದ್ರೆ ಒಂಥರ ಇವಾಗ ಹಳೆದೆಲ್ಲ ನಾವು ಇವಾಗ ಹಳೆ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ವಿ ಅನ್ನೋದೆಲ್ಲ ಗ್ಯಾಪ್ನ ಬರುತ್ತೆ ಅಲ್ಲ ಬ್ರೋ. ನೋಡಿ ಗೈಸ್ ಹೆಂಗೆ ಮನಸ್ತಾರೆ ಜಿಮ್ ಡಂಬಲ್ಸ್ ಮೇಲೆ. ನೋಡಿ ಹುಡುಗರಿಗೆ ಎಷ್ಟೆಲ್ಲ ಆಪರ್ಚುನಿಟೀಸ್ ಇದೆ. ಒಬ್ಬ ಅವಳಿಗಂದರೆ ಬರೀ ಒಂದೇ ಒಂದಿತ್ತು ಕೂದಲು ಕಟ್ಕೊಳೆ, ಹಾಂ ಅದು ಸುತ್ಕೊ ಹಾಕು ಮುಂದೆಗಡೆ ನೀರು ಬಿಡೋದು ಮೇಲ್ಗಡೆ ಏನು ಪೈಪಿಂದ ಬಿಡ್ತೀನಿ ನೀರು. ಹ್ಞೂ ಬಿಡು ಶಿವ. ಶಿವ ತಲೆ ಮೇಲೆ ಹಾಕ್ತಾರಲ್ಲ ಹಂಗೈತೆ ಒಂದು ಸ್ವಲ್ಪ ಕೂದಲು ನಮ್ಮ ಅಕ್ಕನ ಕೂದಲೆಲ್ಲ ಒಂದು ಸ್ವಲ್ಪ ಸೇಮ್ ಗೈಸ್, ಒಂಥರ ತೆವಿ ತಿಕ್ಕು ನಮ್ಮದು. ಅದೇ ಒಂದು ಕೂದಲು ವೈಟ್ ಕೂದಲು, ನಂದು ಬ್ಲ್ಯಾಕ್ ಕೂದಲು ಅಷ್ಟೇ ಫ್ರೆಂಡ್ಸು. ಸ್ಪೈಕ್ಸ್ ಬಂದ್ಬಿಡ್ತಾ ಗೈಸ್, ಡೇಸ್ಗೆ ಅವನಿಗೆ ಸ್ಪೈಕ್ಸ್ ಬಂದ್ಬಿಟ್ಟಿದೆ ಆಗಲೇ ಅವನಿಗೆ. ನೋಡ್ದಾ ನಿನ್ನ ತಮ್ಮಂಗೆ ಸ್ಪೈಕ್ಸು ಗೈಸ್. ಅಕ್ಕ ತಮ್ಮನ ಫೋಟೋಶೂಟ್ ಮಾಡಿಸ್ತಾವಳೆ. ಸೆಕೆಂಡ್ ಫೋಟೋಶೂಟು ಗುಣವ್ದು. ಅಪ್ಪ ಎಷ್ಟು ಸೌಂಡಲ್ಲ, ಎಲ್ಲ ಕಡೆಯಿಂದ ಹುಷ್ ಅಂತವ್ರೆ. ಪಾಪ ಸ್ವಲ್ಪ ನೀನು ಹುಷ್ ಅಂತ ಹೇಳು ಹುಷನ್ನು ನೀನು ಹುಷನ್ನು ಬೈಚೊಳಗೆ ಇವಿ ನಾಚಿ ವಯಸ್ಸೊಳಗೆ ಇವಳು ನಾವು ಕುಶನೇ ತಗೊಂಡೆ. ಮನೆಯಲ್ಲಿ ಹುಲಿ ಬೀದಿಯಲ್ಲಿ ಇಲಿ, ಇವಳು ಹಂಗೇನೆ ಗೈಸ್. ಬೇರೆ ಬಾಡಿ ಬಿಡಬಾರ್ದು ಅಂತ ಆವಾಗ ಬೆಚ್ಚಗೆ ಮಾಡ್ತವ್ರು ನೋಡಿ, ಚಳಿ ಆಗುತ್ತೆ ಅಂತ. ಗೈಸ್ ಈ ಥರ ಒಂದು ಮಿಷಿನ್ ಬರುತ್ತೆ, ಉಶ್ ಅಂತ ಒಂದು ಮಿಷಿನ್ ಬರುತ್ತೆ. ಆ ಮಿಷಿನ್ ಇಟ್ಬಿಟ್ರೆ ಮುಗೀತು. ಕುಶಾಲಿ ನಿಂಗೆ ಹಂಗೆ ಮಾಡಿಸಿದ್ದು ನಾವು, ನಿಂಗೆ ಫೋಟೋಶೂಟ್ ಮಾಡಿಸ್ಬೇಕಾರೆ ಒಂದು ಮಿಷಿನ್ ಬಂದಿತ್ತು ಉಶ್ ಅನ್ನೋದು, ಅದನ್ನು ಇಟ್ಬಿಟ್ಟು ಹಿಂಗೆ ಮಾಡಿಸಿದ್ದು ಗೈಸ್. ಗುಣವಾಗಿ ಯಾವಾಗ ಸ್ಪೈಕ್ಸ್ ಮಾಡ್ತೀನಿ ಗೈಸ್ ನಾನು. ಸ್ಪೈಕ್ಸ್ ಆಯಿತು, ತೂಕ ಇದೆ. ಓಕೆ ನಮ್ಮ ಮೆಡಿಸನ್ ಬಾಲ್ ಇದು. ಕುಶಾನಿ ಕೊಡೋಣ ಇಟ್ಕೊಂಡು. ಕುಶಾನಿ ಬಾಲ್ ಇಟ್ಕೋ. ಅಯ್ಯೋ ನೀನು ಒಂದೇ ಎಡ್ಡ ಕೆಲಸ ಮಾಡೋದು ಕುಶಾರಿ ನೀನು. ಅಯ್ಯೋ ಅಪ್ಪ ಪಟ್ಟೆ ಬಿಡಿ ಕೆಳಗಡೆ ಬಿಟ್ಬಿಡಿ. ಬೇಡ ಕೊಡು ಬೇಡ ಸುಮ್ಮನಿರು, ಇದು ಇಲ್ಲೇ ಇರಲಿ, ನೀವು ಮುಟ್ಬೇಡ ಇದನ್ನು. ಆಯ್ತು ಬಿಡೆ, ಸಾರಿ ಗೈಸ್. ಇದು 3 kg ಇದೆ ಗೈಸ್. ನೋಡಿ ಗೈಸ್ 3 kg ಎಷ್ಟು ಚೆನ್ನಾಗಿ ಎತ್ತಳವಳು ಗೈಸ್. ಈ ಡ್ರೆಸ್ ತೊಗೊಂಡಿದೆ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗೆ. ಎಷ್ಟೈತೆ ಪಾಪ ಅದು ನೋಡಿ ಎಷ್ಟು ಚೆನ್ನಾಗಿದೆ ಪಾಪ ಡ್ರೆಸ್ಸು ಅಲ್ವಾ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್, ಇದು ಚಿಕ್ಕಗೆ ಕ್ಯೂಟಾಗಿದೆ ಅಲ್ವಾ ಗೈಸ್. ಪಾಪ ಅವರೇ ಸಮಾಧಾನ ಮಾಡಿ ಎಲ್ಲ ಅವರೇ ಮಾಡ್ತಾರೆ. ಅವಳು ಪಾಡು ಹೋಗ್ಕೊಳ್ಳೋಣ ನಮ್ಮ ಅಕ್ಕ, ಅವಳಿಗೆ ಏನೂ ಕೇರ್ ಇಲ್ಲ ನೋಡಿ ಗೈಸ್. ಅವಳು ಏನೋ ಸಾಧನೆ ಮಾಡಿಬಿಟ್ಟು ದವಾಕ್ಬಿಟ್ಟು ಓಡಾಡ್ತಾವಳೆ. ಟೈಮ್ ವೇಸ್ಟ್ ಆಗ್ತಿದೆ ಅವಳು ಅಲ್ವಾ. ಏನು ಮಾಡೋದು, ಟೈಮ್ ವೇಸ್ಟ್ ಮಾಡ್ತಿದ್ದಾರಲ್ಲ. ಏನಕ್ಕೆ ಇವ್ರು ಇಷ್ಟ ತೊಗೊತಾವ ಇವರು. ನನ್ನ ತಮ್ಮನ ಮಾಡ್ಸೋದಕ್ಕೆ ನಾನು ನನಗೆ ಬಂದಿದ್ದೆ, ನನ್ನ ಮಗ ಮಾಡ್ಕೊಂಬೋಯ್ತಲ್ಲ. ಬೆಳಿಗ್ಗೆ ಯಾಕೆ ನಾನು ಇಬ್ಬರು ಕರ್ಕೊಂಬಂದರು ಅಂತ ಅವಳಿಗೆ ಯೋಚನೆ ಆಗ್ಬಿಟ್ಟಿದೆ ಗೈಸ್ ಪಾಪ. ಕುಶಾನಿ ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ ಏನು ಯೋಚನೆ ಮಾಡ್ತಿದ್ಯಾ ಹೇಳು ಅಟ್ಲೀಸ್ಟು. ಈಗ ಹೇಳು ಪರವಾಗಿಲ್ಲ, ಏನು ಯೋಚನೆ ಮಾಡ್ತಿದ್ಯಾ? ಓ ಚೆನ್ನಾಗಿದೆ ಇದು. ಅಯ್ಯೋ ಎದ್ಬಿಟ್ಟಾಗ ನಾವು ಯು ಡೂ ದ ಶುಶಿಂಗ್ ಸೊ ದಟ್ ಐ ವಿಲ್ ಟೆಲ್ ಮಾಮಾ did smile. Kushali come this side. ಫೈನ್ ಮಾಡೆ ಖುಷಿ ಈ ಬಡಿ ಏನು ಇವಾಗ ನನ್ನ ನಿಮ್ಮದು ಫೋಟೋಶೂಟ್ ಮುಗೀತು ಗೈಸ್. ಹಂಗೆ ಇವತ್ತು ಅನಿಸಿದೆ ಬಾಡಿ ಮಾಡೋದಕ್ಕೂ ಸಾರ್ಥಕ ಆಯಿತು ಅಂತ. ನಾನು ನೋಡಿದ ತಕ್ಷಣ ಅವರು ನಿಮ್ಮದು ಜಿಮ್ದು ಕಾನ್ಸೆಪ್ಟ್ ಮಾಡ್ತೀವಿ ಅಂತ ಅವ್ರು ಹೇಳ್ಬಿಟ್ರು ಗೈಸ್. ನೋಡ್ದಾ ಹೆಂಗೆ ನಿನ್ನ ತಮ್ಮ ಹೆಂಗೆ ಜಿಮ್ಮರು. ಫಸ್ಟ್ ಹೇಳಿದ್ರು ಜಿಮ್ ಕಾನ್ಸೆಪ್ಟ್ ಮಾಡ್ತೀನಿ ಅಂತ, ಹಾಂ ಬಟ್ ಇನ್ನೇನು ಇನ್ಕ್ಲೂಡ್ ಮಾಡ್ಕೊತಾರೆ ಅಂತ ಗೊತ್ತಿರಲಿಲ್ಲ. ನಾನು ನೋಡಿದ್ರೆ ಗೊತ್ತಾಗುತ್ತೆ ಕಣೆ ನಾನು ಜಿಮ್ಮರ್ ಅಂತ. ಗೈಸ್ ಕಷ್ಟಪಟ್ಟು ಮಾಡಿ ಗೈಸ್ ವರ್ಕೌಟು. ಅದಕ್ಕೆ ಅಕ್ಕ ದಯವಿಟ್ಟು ಬಂದ್ಬಿಡಕ್ಕ, ಇದನ್ನೆಲ್ಲ ಅವ್ರು ಪ್ರಾಪ್ಸ್ ಇವೆಲ್ಲ ಅವರು ಕಿತ್ತೆಲ್ಲ ಹಾಳಾಕಿ ಮಾಡೋಣ ಬಾ.
ಬೈ ಕಡೆ ಅಂತ ಹೇಳೋದು ಕುಶಾನಿ ಏನಂತ ಹೇಳಿ ಮಗಳದು ಏನಂತ ಏಯ್ ಕುಶಾನಿ ಅದು ನಿಂಗೆ ಆಗಲ್ಲ ಕಣೆ ಚಿಕ್ಕದೈತೆ ಬೇಡ ಬಿಟ್ಬಿಡೆ ಅದನ್ನ ಬೇರೆ ಹಾಕೊಳ್ಳೆ ಪಾಪ ಗೈಸ್ ಇವಳಿಗೆ ಒಂದು ಬಟ್ಟೆ ಕೊಡೋದಕ್ಕೆ 1 2 3 4 ಜನ ಕಷ್ಟಪಡ್ತಾರೆ ಗೈಸ್ ಅವಳಿಗೆ ಒಬ್ಬಳು ಬಟ್ಟೆ ಕೊಡೋದಕ್ಕೆ ಹ್ಞೂ ಇಫ್ ಯು ಲೀವ್ ಟು ಸೆಲೆಕ್ಟ್ ಹರ್ ಟುಡೇ ಡೇ ಇಸ್ ಗಾನ್ ಫುಲ್ ಡೇ ಶಿ ವಿಲ್ ಸೆಲೆಕ್ಟ್ ದ ಡ್ರೆಸ್ಸಸ್ ಐ ಸೂಪರ್ ಬಟ್ಟೆ ಇದು ಇದೇ ತಗೊಂಬಿಡು ಕ್ರೇಜಿ ಬಟ್ಟೆ ಇದು ಹಾಕೆ ಮಾತು ನಾನು ಬರ್ಬೇಕು ಗೈ ಫೈನಲಿ ಅವಳಿಗೆ ನಾನು ಬಂದ್ರೆ ಆಗೋದು ಅವಳಿಗೆ ಏನಂತೆ 3 ಜನ ಬೇಕು ಗೈಸ್ ಫೈನಲಿ ಯಾವುದೋ ಒಂದು ಬಟ್ಟೆ ಹಾಕೊಂಡು ರೆಡಿ ಆಗೋಳೆ ಸಿಂಡ್ರಲ್ಲ ಬಟ್ಟೆ ಹಾಕೊಂಡು ರೆಡಿ ಮಾಡೋಳೆ ಸಿಂಡ್ರಲ್ಲ ನಮ್ಮ ಕುಶಾನ್ ಇದು ಇದು ಸಿಂಡ್ರಲ್ಲ ಏನು ಹೇಳು ಸಿಂಡ್ರಲ್ಲ ಓ ಯು ಆರ್ ಟೆಲ್ಲಿಂಗ್ ಇನ್ ಇಂಗ್ಲೀಷ್ ಫಾರ್ ಅರ್ ನೋ ಇಂಗ್ಲೀಷ್ ಒನ್ಲಿ ಕನ್ನಡ ನೋ ಇಂಗ್ಲೀಷ್ 0 ಇಂಗ್ಲೀಷ್ 0 ಕನ್ನಡ ಸೂಪರ್ ಐ ನೋ ಇಂಗ್ಲೀಷ್ ಪಾಪ ಇವರು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತವ್ರೆ ಪಾಪ ಒಳಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಅಲ್ಲೆಲ್ಲ ಆಡಿಸ್ತವಳೆ 100% ಅವ್ಳಿಗೆ ಅರ್ಥ ಆಗ್ತಿಲ್ಲ ಗೈಸ್ 200% ಅವಳಿಗೆ ಮತ್ತೆ ಕೇಳಿದ್ರೆ ಅವಳಿಗೇನು ಗೊತ್ತಿರಲ್ಲ ಅಲ್ವಾ ಮನೆ ಕೇಳೋಣ ಹೌದು ಕೇಳೋಣ ಹೌದು ಪಾಪ ಅವ್ರು ಹೇಳ್ತಾನೆ ಅವ್ರಿಗೆ ಗೈಸ್ ನಾನ್ ಸ್ಟಾಪಾಗಿ ಅವಳಿಗೆ ಏನು ಅರ್ಥ ಆಗ್ತಿಲ್ಲ ಪಾಪ ಸುಮ್ಮನೆ ಎಸ್ ಅಂತ ಅಷ್ಟೇ ಪ್ಲೀಸ್ ಸಮರೈಸ್ ಇನ್ 5 to 10 seconds. ಅವ್ರು ಏನಂದ್ರು ಅನ್ನೋದು ಒಂದು 2 ಸೆಕೆಂಡ್ ಹೇಳಿ ಸಾಕು ಹೇಳು ಎಕ್ಸ್ಪ್ಲೇನ್ ಮಾಡೆ ಏನು ಗೊತ್ತಾ ಇನ್ನೊಂದು ಇವಾಗ ಹೊಸ ಟ್ರೆಂಡ್ ಹೆಂಗೆ ಗೊತ್ತಾಗಿರೋದು ನೀನು ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕು ಅಂತಂದರೆ ಅಪ್ಪ ಅಮ್ಮಂದಿರು ಇಬ್ರು ಎಜುಕೇಟೆಡ್ ಆಗಿರಬೇಕು ಅಪ್ಪ ಸೂಪರ್ ಎಜುಕೇಟೆಡ್ ಆಗವ್ರೆ ನೀನೇನು ಮಾಡ್ತೀಯಾ ಹೌದಾ 2 + 2 ಎಷ್ಟು 4 + 4 8 + 8 16 + 16 32 64 ಗೊತ್ತಿಲ್ಲ ಅಲ್ವಾ ತಲೆ ಕ್ಯಾಲ್ಕುಲೇಟ್ ಅದು ನಾನು ಈ ಥರ ಒಂದು ಕ್ಯಾಮ್ರಾ ತೊಗೊಬೇಕು ಗೈಸ್ ವಿಡಿಯೋ ಶೂಟ್ ಮಾಡೋದಕ್ಕೆ ತೊಗೊಬೇಕು ಆದರೆ ಕ್ಯಾಮ್ರಾ ಬೆಲೆ ಎಷ್ಟು ಗೊತ್ತಾದ್ರದ್ದು ಒಂದು 8 ಲಕ್ಷ ಇರುತ್ತೆ ಲೆನ್ಸು ಬಾಡಿ ಕಿಟ್ ಸೇರಿಸಿ ಒಂದು 8 ಲಕ್ಷ ಇರುತ್ತೆ 10 ಲಕ್ಷ 8 ಲಕ್ಷ ಇರುತ್ತೆ ಕ್ಯಾಮ್ರಾ ಇದು ಕೆಲವೊಂದು ನಾನು ಅರೆ ಸೋನಿ ತೊಗೊಬೇಕು ಅಂತ ಅಂದ್ಕೊಂಡಿದ್ದು ಗೊತ್ತಿಲ್ಲ ನೋಡೋಣ ದುಡ್ಡಿಲ್ಲ ಗೈಸ್ 8 ಲಕ್ಷ ಎಲ್ಲ ಒಳ್ಳೆ ಡೆಪ್ತ್ ಚೆನ್ನಾಗಿ ಬರಬೇಕು ಅಂದರೆ ಚೆನ್ನಾಗಿರ್ಬೇಕು 8 ಲಕ್ಷ ಆಗುತ್ತೆ ಸದ್ಯಕ್ಕೆ ಇವಾಗ ಬೇರೆ ಮನೆ ಹೋಗ್ತೀನಿ ಗೈಸ್ ಆಮೇಲೆ ತೊಗೋತೀನಿ ಅದನ್ನ ನನಗೆ ಆ್ಯಪಲ್ ತಂದ್ಕೊಟ್ಟು ಖುಷಿಯಾಗ್ಬಿಟ್ಟಿದೆ ಗೈಸ್ ನೋಡ್ರಿ ಇದು ಪ್ಲಾಸ್ಟಿಕ್ ಆ್ಯಪಲ್ ಇದು ಈ ಆ್ಯಪಲ್ ಏನಿಲ್ಲ ಕುಶನಿ ಪ್ರ್ಯಾಂಕ್ ಮಾಡ್ಬಿಡ್ಲು ನನಗೆ ತಗೋ ಕುಶನಿ ಬೈ ಆ್ಯಪಲ್ ತೋರಿಸು ಮೇಕಪ್ಪಾ ಬ್ಲಷು ಲಿಫ್ಟಿಕ್ ಹೊಲ್ಟೋಗ್ಬಿಡು ಲಿಫ್ಟಿಗೆ ಬಾ ಕುತ್ಕೋಬಾ ಇಲ್ಲಿ ಏನು ಕ್ಯೂಟಾಗಿ ಕಾಣಿಸ್ಕೊಂಡೆ ಗೈಸ್ ಅವಳು ಸೊ ಗೈಸ್ ಇವಾಗ ಅಕ್ಕ ತಮ್ಮಂದು ಫೋಟೋ ಇದೆ ಅಕ್ಕನ ತೊಡೆ ಮೇಲೆ ತಮ್ಮ ಕೂತ್ಕೋತಾನೆ ನೀನು ಯಾವ ಥರ ಮಾಡ್ತಿದ್ಯಾ ಹಂಗೆ ಫೋಟೋ ಶೂಟ್ ನನಗೆ ಗೈಸ್ ಇವಳು ಫೋಟೋಗಳು ಚಿಕ್ಕ ವಯಸ್ಸು ಸಿಕ್ಕಾಪಟ್ಟಿದ್ದಾವೆ ನನ್ನ ಫೋಟೋಗಳು ಒಂದೂ ಇಲ್ಲ ಗೈಸ್ ಚಿಕ್ಕ ವಯಸ್ಸಲ್ಲಿ ಒಟ್ಟು ಐತೆ ತಾನೆ ನನ್ನ ಅಷ್ಟರ ಇದೆಯಾ ನಂದು ನಾನು ಬಡವ ನಮ್ಮ ಅಕ್ಕ ಹೇಳ್ತಾ ನಾನು ಅದರಲ್ಲೂ ಬಡವ ಅಂತ ಹಿಡ್ಕೊಂಡು ಕೂತಾಳಲ್ಲ ಅದೇ ಹೇಳ್ರಿ ಚಿತ್ರ ಕುಶಾನಿ ಪಾಪನ ಕೈ ಹಿಡ್ಕೋ ಈ ಫೋಟೋ ನಿಂಗೆ ಲೈಫ್ ಲಾಂಗ್ ಇರುತ್ತೆ ನಿನ್ನ ಹತ್ರ ನೆನಪು ನಿಂಗೆ ಲೈಫ್ ಲಾಂಗ್ ಇದು ಓಕೆನಾ ಸ್ಮೈಲ್ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಸ್ಮೈಲ್ ಏನು ಈ ಅನ್ನೆ ಈ ಜೋರಾಗಿ ಮಾಡು ಇಲ್ಲಿ ಸ್ಮೈಲ್ ಇವಳು ಫೋಟೋ ಶೂಟ್ ಮಾಡಿಸೋದಕ್ಕೆ ನಮ್ಮ ಕೈಲಿ ಆಗಲ್ಲ ಅದರಲ್ಲಿ ಅವನು ಬೇರೆ ಫೋಟೋ ಶೂಟ್ ಮಾಡಬೇಕು ಇವಳ ಜೊತೆಗೆ ಯಾವ ಥರ ನೋಡಿ ನಮ್ಮದು ಇವಾಗ ಕಾಟ ಅವಳ ಮೇಲೆ ಒಂದು ಬೆಡ್ ಮೇಲೆ ಅವನು ವೆರಿ ಗುಡ್ ಸ್ಮೈಲ್ ಏಯ್ ನೋ ಅಲ್ಲ ಕಡೆ ಅಲ್ಲಿ ಹಂಗಲ್ಲ ಕಡೆ ಅಲ್ಲೋಡ ಅಲ್ಲಿ ಏನು ಇವಳು ಕಾಟ ಗೈಸ್
ಅಯ್ಯೋ 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 ಬಾಪನ್ ಭಕ್ತಿ ನೋಡು ಅಂದ್ರೆ ಅವಳ ಬಗ್ಗೆ ನೋಡ್ತೋಗೈತು ಅವಳು ಲಾಡಿ ನೋಡು ಅಂದ್ರೆ ಹಂಗಲ್ಲ ಬರೀ ಕಣ್ಣಲ್ಲಿ ಮಾತ್ರ ನೋಡ್ಬೇಕು ಕಣ್ಣಲ್ಲಿ ಮಾತ್ರ ನೋಡು ಕಣ್ಣಲ್ಲಿ ನೋಡು ಬರೀ ಏಯ್ ನಿಂತ್ಕೊ ಮೇಲೆ ಇದೊಂದ್ ಮೇಲೆ ಇಲ್ಲಿ ನೋಡಿ ಸೆಟಪ್ ಯಾವ ಥರ ಮಾಡಿದ್ದಾರೆ ವಾವ್ ಕ್ಯೂಟಾಗಿ ಮಾಡೋರೆ ಸಕ್ಕತ್ತಾಗಿದೆ ಅಲ್ವಾ ಇಷ್ಟೇ ಚಿಕ್ಕ ಮಂಚ ಇದನ್ನು ನಾವು ಮುಂಚೆ ಕಾರ್ಟೂನಲ್ಲಿ ನೋಡ್ತಿದ್ವಿ ಈ ಟಾಮ್ ಆ್ಯಂಡ್ ಜೆರಿಲೆಲ್ಲ ನೋಡ್ತಿದ್ವಿ ಚಿಕ್ಕ ಚಿಕ್ಕ ಬೆಡ್ಡು ಚಿಕ್ಕ ಮನೆಗಳು ಚಿಕ್ಕ ತಟ್ಟೆ ಊಟ ಮಾಡೋದೆಲ್ಲ ಸೊ ನೋಡಿ ಇವಾಗ ಇದು ನೋಡ್ತಿದ್ವಿ ಇಷ್ಟು ಕ್ಯೂಟಾಗಿದೆ ನೋಡಿ ಗೈಸ್ ಏನು ಗೇಮ್ ಅಮ್ಮ ಇದು ಖುಷಾನಿ ಏನು ಗೇಮ್ ಅಮ್ಮ ಇದು ಯಾವ್ದಂತ ಎಲ್ಲ ಇದು ಸೈಜ್ ನೋಡೋದ ತಲೆ ಇದೆಯಾ ಇಲ್ವ ನಿಂಗೆ ಗೊತ್ತಿಲ್ಲ ತಲೆ ಇದೆಯಾ ಅವ್ರಿಗೆ ಹಾಕಮ್ಮ ನೋಡೋಣ ಇದು ಹೆಂಗೆ ಹಾಕ್ತೀಯಾ ವೆರಿ ಗುಡ್ ವಾವ್ ಸೂಪರ್ ಖುಷಾನಿ ಕ್ರೇಜಿ ಆಗಿದೆ ನೋಡೋದಕ್ಕೆ ಒಂಥರ ಅಮೇಝಿಂಗ್ ಆಗಿದೆ ಚಿತ್ರ ನೋಡೋದಕ್ಕೆ ಒಂಥರ ಕ್ಯೂಟ್ ಆಗಿದೆ ಇಲ್ಲಿಂದ ಫೋಟೋ ಶೂಟ್ ಮಾಡ್ತಾವಳೆ ಬಿಸಿ ಬಿಸಿ ಕಾಫಿ ಬಿಸ್ಕೆಟ್ ಬಂತು ಫುಲ್ ನಿದ್ದೆಯಲ್ಲಿ ಕುಳಿತಾ ಇನ್ನು ಗೈಸ್ ಇವಾಗ ಎದ್ಬಿಟ್ಟು ಗೈಸ್ ಇವಾಗ ನೆಕ್ಸ್ಟ್ ಸೆಟಪ್ ಇದು ನೋಡಿ ಅವ್ನು ಹುಟ್ಟಿರೋ ಡೇಟು 16 ಟೈಮಿಂಗ್ ಏನು ಕರೆಕ್ಟ್ ಹಾಕಿಲ್ಲ ಟೈಮಿಂಗ್ ಸುಮ್ಮನೆ ಡಬ್ಬಿ ಹಾಕಿರೋದು ಸೊ ಇದು ನೆಕ್ಸ್ಟ್ ಸೆಟಪ್ ಹಿಂಗಿರುತ್ತೆ ಚಿಕ್ಕ ಮನೆ ಕ್ಯಾಂಡಲ್ ಇದು ಏನಿದು ಚಿಕ್ಕ ಮನೆ ಇಲ್ಲೊಂಥರ ಗೂಡು ಥರ ಚೆನ್ನಾಗಿದೆ ಈ ಸೆಟಪ್ ಕೂಡ ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಫೋಟೋ ಶೂಟ್ ಮಾಡಿಸೋದು ಚೈತ್ರ ಮೇಕಪ್ ಇಲ್ಲದ್ರೆ ನೀನು ಫೋಟೋ ಶೂಟ್ ಮಾಡಿಸಲ್ವಾ ಮೇಕಪ್ ಮಾಡ್ಕೊಂಡಿರ್ಬೇಕಾ ನೀನು ಆಯ್ತು ಚೆನ್ನಾಗಿ ಕಾಣಿಸಪ್ಪ ಇಲ್ಲಿ ಇವ್ನ ಮಗಳಿಗೂ ಮೇಕಪ್ ಮಾಡ್ತಿದ್ಯಾ ಇಲ್ಲಿ ಖುಷಾನಿ ಆಚೆ ಬಾ ಇಲ್ಲಿ ಅವ್ರು ನಿಮ್ಮಮ್ಮ ಮೇಕಪ್ ಮಾಡಿಸ್ಕೊಳ್ಳಿ ಇಲ್ಲೇ ಇರ್ತೀಯಾ ಹತ್ಬಿಟ್ಟು ಮೇಲೆ ಕೂತ್ಕೊಂಡು ಏನು ಮಾಡ್ತಿದ್ದೆ ಖುಷಾನಿ ಯಾರೇ ಕಾಟ ಕೊಡ್ತಾವಳೆ ಗೈಸ್ ಪಾಪ ಇವರಿಬ್ರು ಕಾಟ ಕೊಡ್ತಾವೆ ಅಂದ ಗೈಸ್ ಖುಷಾನಿ ಎತ್ಕೊಂಡು ಎಲ್ಲ ಮುಟ್ಕೊಂಡು ಇವೆಲ್ಲ ಇದೆಲ್ಲ ನಮ್ಮನೆ ಪ್ರಾಡಕ್ಟ್ ಅಲ್ಲ ಖುಷಾನಿ ಇದೆಲ್ಲ ಲಕ್ಷ ರೂಪಾಯಿ 2 ಲಕ್ಷ 3 ಲಕ್ಷ ಪ್ರಾಡಕ್ಟ್ಗಳು ಇವೆಲ್ಲ ಮುಟ್ಬಾರ್ದಂಗಲ್ಲ ಅಚ್ಚು ಮುಟ್ಬಾರ್ದು ಸೈಲೆಂಟಾಗಿರೋ ಮುಟ್ಬೇಡ ಏನೋ ಪಾಪ ತಲೆ ತಿಂತಿಲ್ಲ ಅವ್ರಿಗೆ ಇದೇನಿದು ಇದು 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 ಗೈಸ್ ಹಿಂಗೆ ಪಾಪ ಅವಾಗಲೇ ತಲೆ ತಿಂತವ್ರು ಗೈಸ್ ಪಾಪ ಅವ್ರಿಗೆ ಇದು ಇದು ಅಕ್ಕ ಇದು ಅಂತ ಇದು ಖುಷನ್ ಇದೇನು ಆ ಮಾಡು ಭವಿಷ್ಯ ಕೂತ್ಕೋ ಮಾತಾಡ್ಬೇಡ ಕಾಡು ಮನುಷ್ಯಂಗೆ ಹಾಕ್ತಾರೆ ಗೊತ್ತಾ ನಿಂಗೆ ಆ ಥರ ಹಾಕ್ಬೇಕು ನಿನಗೆ ಹಾಂ ಏನು ಏನು ನಿಂದು ಕಾಡು ಪಾಪಂಗೆ ಹಾಕ್ಬೇಕು ನಿಂಗೆ ಆ ಥರ ಹಾಕ್ತಾರೆ ನಿಂಗೆ ಇವಾಗ ಗೈಸ್ ಇಂಥ ಬಟ್ಟೆಗಳು ಅಂದರೆ ಖುಷಿಯಾಗಿ ಹಾಕ್ಸ್ಕೊಂತಾರೆ ಗೈಸ್ ಅವಳು ನಾರ್ಮಲ್ ಬಟ್ಟೆಗಳು ಹಾಕ್ಸ್ಕೊಡಲ್ಲ ಅವಳು ಇಂಥ ಕ್ರಿಯೇಟಿವಿಟಿ ಅಂದರೆ ಹಾಕ್ಸ್ಕೊತಾಳೆ ಪರ್ಮನೆಂಟ್ ಮಾಡ್ಬಿಡ್ರಿ ಬಟ್ಟೆ ಒಳಗಿದು ತೆಗಿಲೇಬಾರ್ದು ಬಟ್ಟೆ ಮನೆಗೆ ಹೋಗ್ಬಿಟ್ರು ಹೆಂಗಿದೆ ಖುಷಾನಿ ಪಿಂಕ್ ಅಲ್ಲ ಖುಷಾನಿ ಅದು ಫೈನಲಿ ಆಫ್ಟರ್ 1.5 hour ನಮ್ಮ ಅಕ್ಕನ ಮೇಕಪ್ ಆಯ್ತು ಗೈಸ್ ಇವಾಗ ಇವಳು ಮೇಕಪ್ ಮಾಡ್ಬೇಕು ಅಂದರೆ ಅಷ್ಟು ಬೇಕಂದ್ರೆ ಎಷ್ಟು ಕಪ್ಪುಗಳಲ್ಲ ಅದಕ್ಕೆ ಇಲ್ಲಿ ನೋಡಿ ಕತ್ತೆ ಎಷ್ಟು ಕಪ್ಪಗೈತೆ ನಿಂದು ಚೈನ್ ಬಿಚ್ಚಿಕ್ಬಿಡು ಅದೇ ಚೈನ್ ಹಾಕೊಂಡು ನೀನು ಕಪ್ಪಗಾದ್ರು ನಿಂಗೆ ಕತ್ತು ಚೈನು ಕಪ್ಪಗಾಗುತ್ತೆ ಕಣೆ ನಿಂಗೆ ಗೊತ್ತಾಗಲ್ವಾ ಅದು ಅಟ್ರಾಕ್ಟ್ ಆಗುತ್ತೆ ಗೋಲ್ಡು ಗೈಸ್ ಖುಷಾನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಕ್ಯೂಟಾಗಿ ಕಾಣಿಸ್ತಾಳೆ ಖುಷಾನಿ ತೋರಿಸ್ತೀನಿ ನೋಡಿ ಅರೆ ನೀನು ಫ್ಲವರ್ ಗರ್ಲ್ ಅವಳ ಕೈ ಲಿಫ್ಟಿಗೆ ಕೊಟ್ಟು ಯಾಕೆ ಕೊಟ್ಟಿದ್ದೀರಾ ಅವಳು ಫುಲ್ ನಿಮ್ಮ ಬಟ್ಟೆಗೆಲ್ಲ ಮಾಡ್ಬಿಡ್ತಾರೆ ವೈಟ್ ಬಟ್ಟೆ ಎಲ್ಲ ಇವಾಗ ರೆಡ್ ಬಟ್ಟೆ ಆಗೋಗ್ಬಿಡುತ್ತೆ ಅವಳ ಕೈ ಕೊಟ್ಟಿದ್ದಾರೆ ಕಿಲಾಡಿ ಕೈಯಲ್ಲಿ ಖುಷಾನಿ ಹೆಂಗೆ ಹೇಳ್ತಾವಳೆ ಕಷ್ಟಪಟ್ಟು ಹಾಕೋರೆ ಅದಕ್ಕೆ ಕಿತ್ತಾಕ್ತಾಳೆ ಪಾಪ ಅವಾಗಲಿಂದ ಫೋಟೋ ತೆಗೆದು ಬಿಟ್ಬಿಡ ಇರು ಈ ಒಂದು ಚಿಕ್ಕ ಪುಟಾಣಿ ನಾವು 1 ಅವರಿಂದ ರೆಡಿ ಮಾಡ್ತಾರೆ ಗೈಸ್ 1 ಅವರಿಂದ ರೆಡಿ ಮಾಡ್ತಾವ್ರು ಅವಳನ್ನ ರೆಡಿ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ ಅಷ್ಟು ಕಾಟ ಕೊಡ್ತಾವಳು ಅವಾಗಲಿಂದ ಫೈನಲಿ ಈ ಥರ ರೆಡಿ ಮಾಡಿರ್ತಾರೆ ಫೋಟೋ ಶೂಟ್ ಮಾಡಿದ್ರೆ ಮಸ್ತಾಗಿ ಕಾಣುತ್ತೆ ವೆಯ್ಟ್ ಮಾಡಬೇಕು ಅವ್ನು ಬಿಡ್ತಿಲ್ಲ ಅವ್ರ ಅಮ್ಮ ಪಾಪ ಹಾಕೋದಕ್ಕೆ ಲಿಪ್ಸ್ಟಿಕ್ ನಿಂದು ಓಹೋ ತೋರಿಸು ಓಹೋ ಕ್ಯೂಟಿ
ಇವಾಗ ಇದನ್ನ ಗೈಸ್ ಇದು ಡಮ್ಮಿ ಇದು ನೋಡಿ ಏನಾಗಲ್ಲ ಲೈಟ್ ಅಷ್ಟೇ ಇದು ಅವಳ ಭಯ ಪಡಿಸ್ತಾರೆ ಅದಕ್ಕೆ. ನಿಮ್ಗೆ ಸರಣೆ ನಿಂತ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲ ಇಟ್ಬಿಡ್ತೀನಿ ಹಿಂಗೇನೆ ಸರಣೆ ನಿಂತ್ಕೋಬೇಕಷ್ಟೇ. ಸರಣೆ ನಿಂತ್ಕೊ ಅಲ್ಲಿ ನಿಮ್ಗೆ ಸರಣೆ ನಿಂತ್ಕೊ ಅಲ್ಲಿ ಇಟ್ಬಿಡ್ತೀನಿ ಬಿಸಿಗೆ. ಫೈನಲಿ ಪೋಸ್ ಕೊಡ್ತಾವಳೆ ಕುಶಾನಿ ಕೂತ್ಕೊಂಡು. ಓಹೋ ವಾವ್ ಕ್ಯೂಟಿ ನೀನು ವೆರಿ ಗುಡ್ ಗರ್ಲ್ ನೀನು. ಕುಶಾನಿಯಲ್ಲಿ ವಾವ್ ಕುಶಾನಿ ಗೈಸ್ ಇವಾಗ ಇತ್ತಾಗೇನಾ ದೃಶ್ಯ ತೆಗೆ ನೋಡಿ ಜಿಕ್. ಒಂದೇ ಕಣ್ಣು ಹಾಕಿರೋದು ಅವ್ರಿಗೆ. ಅದಕ್ಕೆ ಒಳ್ಳೆ ಊಟ ಬಂದೈತೆ, ಫುಲ್ಲು ಬ್ಯಾಟಿಂಗ್ ಮಾಡೋದೆ. ಫಸ್ಟು ಇವಳು ರೆಡಿ ಇವಳು ಸೆಕೆಂಡ್ ಡ್ರೆಸ್ ಗೈಸ್ ಇವಳು ಕಾಸ್ಟ್ಯೂಮ್ ನೋಡಿ ಗೈಸ್. ಕಸ ಎಲ್ಲ ಗುಡಿಸ್ತಾಳೆ ಸ್ಟುಡಿಯೋಲಿ ಇರೋದೆಲ್ಲ ಕಸ ಕೂಡ. ಬರೀ ಕುಶಾನಿ ಅಯ್ಯೋ ದಿಕ್ಬಿಡೋದು ಊಟ ಮಾಡೋದಕ್ಕೆ. ಒಳ್ಳೆ ಊಟ ಗೈಸ್. ಅದು ಮೀಲ್ಸ್ ತರಿಸೋರೆ ಜೀವನದಲ್ಲಿ ಏನಿದೆ ಗೈಸ್, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಮನಿಕೊಬೇಕು, ಚೆನ್ನಾಗಿ ಗೇಯ್ಬೇಕು ಅಂದರೆ ಕೆಲಸ ಮಾಡಬೇಕು. ಏನೋ ಥಿಂಕ್ ಮಾಡೋಕೆ ಹೋಗ್ಬಿಡಿ. ಸೊ ಬನ್ನಿ ಫಸ್ಟ್ ಶೂಟ್ ಮುಗಿಸ್ಕೊಂಡು ಫಸ್ಟ್ ಊಟ ಮಾಡೋಣ. ಇದು ಕುಶಾನಿ ಫೋಟೋಶೂಟ್ ಮಾಡಿದಾಗ ಅವಳು 10 ದಿವಸನೋ 14 ಡೇಸ್ ಇದ್ದಾಗ ತೆಗೆದು ಕುಶಾನಿ ನೋಡಿ ಇಲ್ಲಿ 11 ಡೇಸ್ ಇದ್ದಾಗ ನೋಡಿ ಹೆಂಗಿದ್ಯಾ ಅವಾಗ ನೀನು ಹೆಂಗಿದ್ಯಾ ನೋಡಿ ಗೈಸ್. ಇವಾಗ ಇವನು ಹಂಗೆ ಅವನೇ ಸೇಮ್ ಇಬ್ರು. ಅವಳು ಬೆಳೆದು ದೊಡ್ಡವಳಾಗೋಳೆ, ಇವನು ಇವಾಗ ಇನ್ನೂ ಬೆಳಿಗ್ಗೆ ದೊಡ್ಡ ಆಗ್ತಾನೆ ಮುಂದೆ. ಸಿಂಡ್ರಲ್ಲ ಅವಾಗ ನಾನು ಅವಳು ಭಯಪಡಿಸ್ದೆ, ಇವಾಗ ಅವಳು ನಂಗೆ ಭಯಪಡ್ತೀನಿ ಗೈಸ್. ಬೆಂಕಿ ಅಯ್ಯೋ ಬೇಡ ಕುಶಾನಿ ಸಾರಿ ಕುಶಾನಿ ಅಯ್ಯೋ ಅವಾಗ ನಾ ಭಯಪಡಿಸ್ದೆ ಬಟ್ ಅವಳು ನನಗೆ ಭಯಪಡ್ತಾನೆ ಗೈಸ್. ಅಂದ್ಬಿಟ್ಟು ಎಂಥ ಕಿಲಾಡಿ ಇರಬೇಕು, ಎಂಥ ಕಿಲಾಡಿ ಕಡೆ ನೀನು. ನಾನಿಲ್ಲ ಬಾಯ್ ಸಿಂಡ್ರಲ್ಲ ಓ ಮೈ ಹಾಗೆ ಮಾಡ್ತಾ ಕಣೆ ಇರೋ ನಿಮಿಷ ಒಂದು ಟೇಕ್. ಸಿಂಡ್ರಲ್ಲ ಏನು ಏನೇ ಹಾಂ ರೆಡಿ 3 2 1 ಸಿಂಡ್ರಲ್ಲ ಓ ನನ್ನ ಸಿಂಡ್ರಲ್ಲ ಐ ಲವ್ ಯು ಅನ್ನೇ ಒಂದ್ಸಲ ಗೈಸ್. ಕುಶಾನಿಗೆ ಮಾಡ್ತಿದ್ದೆ ಸಾಂಗು, ನೀವು ರಕ್ಕಂಗೆ ಮಾಡಿ ಗೈಸ್. ಕುಶಾನಿಗೆ ಅವ್ಳು ಡ್ರೆಸ್ ಹಾಕಿದಾಗಲೂ ಒಂದು ಸಾಂಗ್ ಆಡ್ತೀನಿ ಗೊತ್ತಿಲ್ಲ ನಿನಗೆ, ಅದು ನಮ್ಮ ಆಡಿಯನ್ಸ್ ಗೊತ್ತು, ನಿಂಗೆ ಗೊತ್ತಿಲ್ಲ. ನೀನು ನೋಡಿದೆ ಕರೆಕ್ಟಾಗಿ ನಮ್ಮ ವ್ಲಾಗ್ಸ್. ಅದಕ್ಕೆ ನಮ್ಮ ಅಕ್ಕಂಗೆ ಸಾಂಗ್ ಆಡ್ಬಿಟ್ಟು ನಾ ಬಾಂಗ್ ಸಾಂಗ್ ಆಡಿದ್ದೀನಿ ಅಂದರೆ ಬೆದರಾಗ್ತಾರೆ. ಅವ್ರಿಗೂ ಸಾಂಗ್ ಆಡ್ತೀನಿ ನೋಡಿ. ಇವಾಗ ನಿಂತ್ಕೊಳ್ಳಿ ರಾಜ ಹೆಂಗಿರಬೇಕು ಗೊತ್ತಾ ನನ್ನ ರಾಜ. ಸೂಪರ್ ಸಾಂಗ್ ಹೆಂಗಿದೆ ಬ್ರೋ, ಸೂಪರ್ ಬ್ರೋ. ಔಟ್ಫಿಟ್ಗೆಲ್ಲ ಒಂದು ಸಾಂಗ್ ಆಡ್ತೀನಿ ಕುಶಾನಿಗೆ. ಅವ್ಳಿಗೆ ಹೆಂಗೆ ಗೊತ್ತಾ ಏನು ಸಾಂಗ್ ಆಡಲಿ ನಿಂಗೆ, ಬೊಂಬೆ ನನ್ನ ಹಪ್ಪಳ ಬೊಂಬೆ. ಹೋಗಿ ಇವಾಗ ಯಾವ್ದೊಂದು ಸಾಂಗ್ ಆಡ್ಬೇಕಲ್ಲ ನೀವಿಬ್ಬರಿಗೆ. ಯಾವ ಸಾಂಗ್ ಆಡಲಿ? ಯಾವುದೋ ಒಂದು ಸಾಂಗ್ ಸಜೆಸ್ಟ್ ಮಾಡಿ ಗೈಸ್ ಇದಕ್ಕೆ. ಹಾಂ ಓ ಗುಣವಂತ ನೀನೆಂದು ನನ್ನ ಸ್ವಂತ. ಓಯ್ ಅವನ ಹೆಸರು ಗುಣವು, ಈ ಸಾಂಗ್ ಹೆಸರು ಗುಣವಂತ. ಮ್ಯಾಚ್ ಆಗ್ತಿದೆ ಗೈಸ್ ಸಾಂಗ್ ಇದು ಕರೆಕ್ಟು. ಕ್ರೇಜಿ. ಹಾಂ ಭೋಜನವಿದು ತಿಂತ್ಯಾ ಕುಶಾನಿ ಭೋಜನಂ ತಗೋ ಆ ಮಾಡು. ಆ ಮಾಡು ಬೈಲಿ ಹೋಗಿ ಬೇಡ ಅಂದರೆ. ಸೂಪರಾಗಿ ಗೈಸ್. ಹೊಟ್ಟೆ ಹಸಿದಾಗ ಏನು ಕೊಟ್ಟರು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ವೇಳೆ ಉಪ್ಪಿಟ್ಟು ಕೊಟ್ಟರು ಕೂಡ ಸೂಪರಾಗಿರ್ತದೆ ತಿನ್ನೋದಕ್ಕೆ ಹೊಟ್ಟೆ ಹಸಿದಾಗ ಮಾತ್ರ. ಬಾವು ಊಟ ಮಾಡ್ತಿದ್ದಾರೆ ಪಾಪ. ನಮ್ಮ ಅಕ್ಕ ಇನ್ನೂ ಊಟ ಮಾಡಿದ್ದಾರೆ ಗೈಸ್. ಮಗುಗೆ ಊಟ ಮಾಡಿಸಿ ಮಾಡಿದೆ ಊಟ ಮಗುಗೆ. ಬಾಯ್ ನೀವು ಊಟ ಮಾಡು. ನಮ್ಮದೆಲ್ಲ ಒಂಥರನೇ ಪಾಪ, ಅವಳದೇ ಒಂಥರ ಗೈಸ್. ಅವಳು ಹೊಟ್ಟೆ ಹಸಿರು ತಿನ್ನೋಕ್ಕಾಗಲ್ಲ, ಯಾಕಂದರೆ ಅವಳು ಅಕಸ್ಮಾತ್ ಊಟ ಮಾಡಿದ್ರೆ ಪಾಪ ಅಳ್ತಾನೆ ಇವಾಗ. ಅಂದ್ರೆ ಮಿತ್ತಲ್ಲ ಅದು, ಯಾಕೆ ಆ ಥರ ಅಳ್ತಾರೆ ಗೈಸ್. ಊಟ ಮಾಡೋ ಟೈಮಲ್ಲೇ ಮಕ್ಕಳು ಅಳ್ತಾರೆ, ಅದೇನಕ್ಕಂತ ಗೊತ್ತಿಲ್ಲ. ಸೊ ಗೈಸ್ ಈಗ ಜಸ್ಟ್ ಶೂಟ್ ಮುಗೀತು. ಕುಶಾನಿ ಟಪಾರ್ ಅಂತ ಇಷ್ಟೋ ಗಂಟೆ ಆಟ ಆಡ್ತಿದ್ದೋ ಮಲ್ಕೊಂಬಿಟ್ಟವಳೆ. ಒಬ್ಬ ಬೆಳಗ್ಗೆಯಿಂದ ಪಾಪ ವಾಂಟಿನೇ ಎತ್ಕೊಂಡು ಓಡಾಡ್ತಿದ್ರು. ಅವ್ರು ಹೆಂಗಿತ್ತು ಶೂಟು? ಹಾಂ ಕ್ರೇಜ್ ಆಗಿತ್ತಲ್ಲ, ಚೆನ್ನಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಶೂಟು. ಸೊ ಗೈಸ್ ಇವಾಗ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ ಗೈಸ್. ನಮ್ಮ ಬೆಂಗಳೂರು ಯಾವತ್ತು ಇಷ್ಟು ಟ್ರಾಫಿಕ್ ಇಲ್ಲದ್ರ ಆಗುತ್ತೆ ಅಂತ. ಸಂಡೇ ಆಗಲಿ, ಮಂಡೇ ಆಗಲಿ, ಟ್ಯೂಸ್ಡೇ ಆಗಲಿ, ವೆಡ್ನೆಸ್ಡೇ ಆಗಲಿ ಟ್ರಾಫಿಕ್ ಬೆಂಗಳೂರಲ್ಲಿ. ಮದರ್ ಇಂಡಿಯಾ ಕುಶಾನಿ ಆಗ್ಬಿಡಿಯ ನೀನು, ಚಿಕ್ಕ ಹುಡುಗಿ ಆಗ್ಬಿಡಿಯಲ್ಲ ಕುಶಾನಿ ಹಾಕೊಂಡು. ನಾನು ಕುಶಾನಿ
ಅಮ್ಮಮ್ಮ ನಿನ್ನ ಪ್ಯಾಂಟ್ ಹಾಕೊಂಡಿದ್ದೆ ಅಮ್ಮಮ್ಮ. ಗೈಸ್ ನಮ್ಮಮ್ಮ ಆರತಿ ಬೆಳಗ್ತಾವ್ರು ಇವಾಗ, ದೃಷ್ಟಿ ಎಲ್ಲ ಹೋಗಲಿ ಅಂತ ಮಕ್ಳುಗಳಿಗೆ ಎಲ್ರಿಗೂ. ಗೈಸ್ ನಮ್ಮ ಅಕ್ಕ ಏನೋ ಬಾಕ್ಸ್ ಆರ್ಡ್ರ್ ಮಾಡ್ಕೊಳ್ಳೋಣ ಗೈಸ್, ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆ ಹಾಕೊಳ್ಳೋದಕ್ಕೆ. ನೈಸ್ ಬ್ಯಾಗ್ಸ್ ಅಲ್ವಾ, ಚೆನ್ನಾಗಿದೆ ಕಣ ಚೈತ್ರ. ಬಟ್ಟೆ ಹಾಕೊಳ್ಳೋಕೆ ತಾನೆ, ವೇಸ್ಟ್ ಬಟ್ಟೆಗಳು ಹಾಕೊಳ್ಳೋದಕ್ಕೆ ಮಕ್ಕಳು ಹುಚ್ಚ ಬಟ್ಟೆ ಹಾಕಕ್ಕ. ಥೂ, ಮತ್ತು ಸುಮ್ಮನೆ ನಾಮ ಬಟ್ಟೆಗಳು ಹಾಕೋಕ್ಕೆ. ಓ ಕಟ್ಟ ಬಟ್ಟೆಗಳು ಹಾಕೋದಕ್ಕ. ಓಕೆ ಹೆಂಗಿದ್ದೆ ಬೆಳಗ್ಗೆಯಿಂದ ನಮ್ಮನ್ನೆಲ್ಲ ಬಿಟ್ಬಿಟ್ಟು ನೀನು? ನಮಗೆ ಕೆಲಸ ಇರಲ್ವ ದಿನ, ಏನು ಬೇಜಾರಾಗಿಲ್ವಾ? ಬೇಜಾರಾಗುತ್ತೆ. ಕೆಲಸ ಇರಲ್ವ ಮನೇಲಿ ನಮಗೆ. ಕೆಲಸ ಇತ್ತು, ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೆ. ನಮ್ಮಮ್ಮ ಕೆಲಸ ಮಾಡ್ಕೊಂಡಿದ್ದ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದ ಅಷ್ಟೇನಾ? ಅದೇ ಕುಶಾನಿಗೆ ಕೊಟ್ಲು ಒಂದು ಕಾಟ ನಮಗೆ. ಯಾಕೆ ಕೇಳ್ತೀಯ ಕಣಮ್ಮ, ನೀವೇ ಮಿಸ್ ಮಾಡ್ಕೊಂಡಿವಿ ಕಣವೆ ನಾವು, ತುಂಬ ಮಿಸ್ ಮಾಡ್ಕೊಂಡಿವಿ ಇವತ್ತು ನಾನು ನಿಮ್ಮನ್ನು. ಸೊ ಗೈಸ್ ಹಿಂಗಿತ್ತು ಫೋಟೋಶೂಟ್ ವ್ಲಾಗು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನಾನು ಅನ್ಕೋತೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಂಥ ಕ್ವಶನ್ ಗಿರ್ಸ್ತೋಳೆ. ಸೈನಿಂಗ್ ಆಫ್, ಬಾಯ್.